ಒಮ್ಮೆ ಸ್ವಾಮಿ ವಿವೇಕಾನಂದರು ಗಂಗಾ ನದಿಯ ತೀರದಲ್ಲಿ ನಡೆಯುತ್ತಿದ್ದರು. ಕೆಲವು ಮಕ್ಕಳು ನೀರಿನಲ್ಲಿ ಕಲ್ಲು ಎಸೆಯುತ್ತಾ ಆಟ ಆಡುತ್ತಿದ್ದರು. ನೀರಿನ ಅಲೆಗಳು ಉಕ್ಕುತ್ತಿದ್ದವು. ವಿವೇಕಾನಂದರು ನಗುತ್ತಾ ಹೇಳಿದರು, ಮಕ್ಕಳೇ ನೋಡಿ, ನೀರು ಶಾಂತವಾಗಿದ್ದಾಗ ಅದರಲ್ಲಿ ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ನೀವು ಕಲ್ಲು ಎಸೆದಾಗ ಅಲೆಗಳು ಬರುತ್ತವೆ, ಮುಖವು ಅಸ್ಪಷ್ಟವಾಗುತ್ತದೆ. ಹೀಗೆಯೇ ನಮ್ಮ ಮನಸ್ಸು ಶಾಂತವಾಗಿದ್ದರೆ ದೇವರ ಪ್ರತಿಬಿಂಬ ಅದರಲ್ಲಿ ಸ್ಪಷ್ಟವಾಗುತ್ತದೆ. ಆದರೆ ಕೋಪ, ಅಹಂಕಾರ ಬಂದರೆ ಅದು ಅಲೆಗಳಂತೆ ಮನಸ್ಸನ್ನು ಕದಡುತ್ತದೆ. ಈ ಕಥೆಯ ಸಾರಾಂಶ: ಮನಸ್ಸು ಶಾಂತವಾಗಿದ್ದರೆ ಜೀವನದಲ್ಲಿ ಜ್ಞಾನ ಮತ್ತು ಶಕ್ತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಥ್ಯಾಂಕ್ ಯು.